ಇತ್ತೀಚೆಗೆ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿ 60ಕ್ಕೂ ಹೆಚ್ಚು ಮರಗಳನ್ನು ಅಕ್ರಮವಾಗಿ ಕಡಿದು ಸಾಗಾಟ ಮಾಡುತ್ತಿರುವ ಮರಗಳ್ಳರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪರಿಸರಕ್ಕಾಗಿ ನಾವು ಸಂಘಟನೆಯ ಪರಿಸರವಾದಿಗಳು ಹಾಗೂ ವಿವಿಧ ಪರ ಸಂಘಟನೆಗಳ ಮುಖಂಡರು ಒತ್ತಾಯಿಸಿದ್ದಾರೆ. ನಂಜನಗೂಡು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರು ತಮ್ಮ ಸ್ವಂತ ಜಮೀನಿನಲ್ಲಿ ಬೆಳೆದ ಮರ ಕಡಿಯಲು ಅನುಮತಿ ಕೇಳಿದರೆ ಅರಣ್ಯ ಇಲಾಖೆ ಅದಕ್ಕೆ ಅನುಮತಿ ನೀಡಲು ವರ್ಷಾನುಗಟ್ಟಲೆ ಅಲೆಸ್ತಾರೆ. ಆದರೆ ಇಲ್ಲಿ ಇಷ್ಟೊಂದು ಮರಗಳ ಅಕ್ರಮವಾಗಿ ಹನನವಾಗಿದ್ರೂ ಯಾಕೆ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ ಎಂಬುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಷ್ಟೊಂದು ಬೃಹತ್ ಮರಗಳ ಮಾರಣ ಹೋಮ ನಡೆದಿದ್ರೂ ಅರಣ್ಯ ಇಲಾಖೆ ಡಿಎಫ್ಒ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಕೇವಲ ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿ ಘಟನೆಯ ಬಗ್ಗೆ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿ ನಗರ್ಲೆಯ ಅಯಾಸ್ ಪಾಷಾ ಎಂಬುವವನು ತಲೆಮರೆಸಿಕೊಂಡಿದ್ದಾನೆ. ಆದರೆ ಒಬ್ಬನೇ ವ್ಯಕ್ತಿ ಇಷ್ಟು ಸಂಖ್ಯೆಯ ಮರಗಳನ್ನು ಕಡಿದು ಸಾಗಿಸಲು ಸಾಧ್ಯವಿಲ್ಲ. ಇದರ ಹಿಂದೆ ಸ್ಥಳೀಯರು ಹಾಗೂ ರಾಜಕೀಯ ಮುಖಂಡರ ಕೈವಾಡವೂ ಇದೆ ಎಂಬ ಅನುಮಾನವಿದೆ. ರಾಜಕಾರಣಿಗಳು ಹಾಗೂ ಅಧಿಕಾರಿಗಳು ಶಾಮೀಲಾಗಿ ನಡೆಸುತ್ತಿರುವ ಟೆಂಬರ್ ಮಾಫಿಯಾ ಆಗಿದ್ದು ಇದೊಂದು ವ್ಯವಸ್ಥಿತ ಕೃತ್ಯವಾಗಿದೆ. ಹಾಗಾಗಿ ಅರಣ್ಯ ಇಲಾಖೆಯು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಉನ್ನತ ತನಿಖೆ ನಡೆಸಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಇಲ್ಲವಾದಲ್ಲಿ ಇದರ ವಿರುದ್ಧ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಈ ಕಾಡು ಬೆಳೆಸೋದ್ರಿಂದ ಪರಿಸರದ ಮೇಲೆ ಮಳೆ ಆಗ್ತದೆ, ಕಾಲಕಾಲಕ್ಕೆ ಮತ್ತೆ ಹವಾಮಾನ ಏನಾಗ್ತಾ ಇದೆ ಈ ಘಟನೆ ಕೇವಲ ಏಕಾಏಕಿಯಾಗಿ ಇದು ಬಹಳ ವ್ಯವಸ್ಥಿತವಾಗಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಲೌಕಿಕವಾಗಿ ಒಂದು ಪ್ಲಾನ್ ಮಾಡಿರ್ತಕ್ಕಂಥ ಘಟನೆ. ಒಬ್ಬ ರೈತ ತೇಗು ಮರವನ್ನ ಬೆಳೆದು ತನ್ನ ಸ್ವಂತಕ್ಕೆ ಬಳಸಬೇಕು ಅಂತ ಹೇಳಿ ಒಂದು ಅರ್ಜಿ ಕೊಟ್ಟರೆ ಹೇಗೆ ತೆಗೆಸಿ ಫಾರೆಸ್ಟ್ ಆಫೀಸ್ಗೆ 1 ವರ್ಷ 7 ವರ್ಷ ಇದೆ. ಆದ್ರೆ ಏಕಾಏಕಿ ಈ ಮರಗಳನ್ನ ಕಟ್ಟಿರುವುದು ಇದಕ್ಕೆ ದೊಡ್ಡ ಒಂದು ರಾಜಕೀಯ ಕಿಮ್ಮತ್ತಿದೆ. ಇದು ಸಮಗ್ರವಾಗಿ ತನಿಖೆ ಹಾಕಬೇಕು. ಸಮಾಜಕ್ಕೆ ಮತ್ತು ನಾಗರಿಕರಿಗೆ ಈ ಸತ್ಯವನ್ನ ಪೊಲೀಸ್ ಇಲಾಖೆ ಫಾರೆಸ್ಟ್ ಇಲಾಖೆಯವರು ಸಮಗ್ರ ತನಿಖೆ ಮಾಡಬೇಕು ಅಂತ ಕೂಡ ನಾವು ನಿನ್ನೆ ಆರೋಗ್ಯ ಮಾತಾಡ್ತೀವಿ. ನಿತಿನ್ ಕುಮಾರ್ ಅವರು ಹೇಳಿದ್ರು, ನಾವು FOC ಮಾಡಿದ್ದೀವಿ, ಫಾರೆಸ್ಟ್ ಆಫೀಸ್ ಕೇಸ್ ಮಾಡಿದ್ದೀವಿ, ಅದು ನಂಬರ್ ಕೂಡ ಕೊಟ್ಟರು. ನಮ್ಮ ಪ್ರಶ್ನೆಗಳು ಅದನ್ನು ನಾವು ಬರ್ತಿದ್ದೀವಿ. ಏನ್ ಪ್ರಶ್ನೆಗಳು ಅಂದ್ರೆ 46 ಮರಗಳು ಕಡಿದು ತುಂಬ ಹಾಕಿ ವಾಹನಕ್ಕೆ ತುಂಬಿ ಸಾಗಾಟ ಮಾಡೋದಂತಲೂ ಗೊತ್ತಾಗಿಲ್ವಾ? ಆರೋಗ್ಯದಿಂದ ಕೆಲ ಹಂತದಲ್ಲಿರೋ ಅರಣ್ಯ ಇಲಾಖೆ ಅಧಿಕಾರಿಗಳು, DRF ಇರ್ಬೋದು, ಫಾರೆಸ್ಟ್ ಇರ್ಬೋದು, ಬೇರೆ ನೌಕರರು ಇರ್ಬೋದು, ವಾಚರ್ ಇರ್ಬೋದು, ಅವುಗಳು ಯಾರಿಗೂ ಇವರು ಮಾಹಿತಿ ಮುಗಿಸ್ತಿಲ್ವಾ? ಸಾರ್ವಜನಿಕರು ಇವರು ಮಾಹಿತಿ ಮುಗಿಸ್ತಿಲ್ವಾ? ಇಷ್ಟು ತಡವಾಗಿ 46 ಮರಗಳು ಕಡಿಯದಂತನೂ ಅರಣ್ಯ ಇಲಾಖೆ ಕ್ರಮ ಯಾಕೆ ತಗೊಂಡಿಲ್ಲ? ಇದು ಅನೇಕ ಅನುಮಾನಗಳನ್ನ ಉಂಟಾಗಿದೆ. ಎರಡನೇದು, ಇಷ್ಟು ದೊಡ್ಡ ಗಂಭೀರ ಪ್ರಕರಣ ನೋಡಿದ್ರು ಕೂಡ DFO ಅವರು ಇನ್ನೂ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಆಮೇಲೆ ಅವರು ಆರೋಪಿನ ಗುರುತಿಸಿ ಅವ್ರ ಮೇಲೆ ಎಷ್ಟು ದಾಖಲು ಮಾಡಿದ್ದಾರೆ ಅವರು ತಪ್ಪಿಸ್ಕೊಂಡಿದ್ದಾರೆ. ಅವ್ರನ್ನ ಹುಡುಕಿ ಹಿಡಿದು ಅರೆಸ್ಟ್ ಮಾಡಬೇಕು, ಅವರಿಗೆ ಬೇಲ್ ಸಿಗದೆ ಇರೋ ರೀತಿ ಕೊಡಬೇಕು. ಇದು ನಮ್ಮ ಸಂಘಟನೆಗೆ ಒತ್ತಾಯ. ಮರಗಳನ್ನ ಕಟ್ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡ್ರೆ 1 ವರ್ಷ ಆಗುತ್ತೆ ಪರ್ಮಿಷನ್ ಕೊಡೋದು. ಮತ್ತೆ ನಮ್ಮ ಮನೆ ಮುಂದೆ ಏನಾದ್ರು ಒಂದು ಮರಗಳನ್ನ ಕಟ್ ಮಾಡ್ಲಿಕ್ಕೆ ಕೇಳ್ಕೊಂಡ್ರೆ ಅದನ್ನು ಸುಮಾರು ಕಾಲ ಮಾಡ್ತಾರೆ ಕಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ. ಆದ್ರೆ ಈ 46 ಮರಗಳನ್ನ ಕಡ್ದಿದಾರಲ್ಲ, ಇದಕ್ಕೆ ಯಾರು ನೋಡ್ಲೇ ಇಲ್ವಾ, ಯಾರು ಕಾಣ್ಲೇ ಇಲ್ವಾ? ನೋಡಿದವರು ಅಕಸ್ಮಾತ್ ಆ ಊರಿನವರು ಹೆಜ್ಗೆ ಸಮೀಪನೇ ಇದೆ, ಆ ಹೆಜ್ಗೆವರೆಗೂ ಒಂದ್ ಸ್ವಲ್ಪ ಹೇಳ್ಬೋದಿತ್ತು, ಇಲ್ಲಿ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಬಂದು ಸ್ವಲ್ಪ ಮರಗಳನ್ನ ಉಳಿಸಿ ಅಂತ ಹೇಳ್ಬೋದಿತ್ತು. ಸರಿ, ಒಂದ್ ಮರ ಕಟ್ ಮಾಡಿದ್ರೆ ನಮ್ಮ
ದಯವಿಟ್ಟು ಸಮ್ಮೇಳನಗಳಿಗೆ ಪತ್ರಕರ್ತರು ಸಹಕರಿಸಿ ನೀವೆಲ್ಲರೂ ನಮಗೆ ಆಗಿಂದಾಗಿ ನಮ್ಮ ಪರಿಸರ ವರ್ಗಕ್ಕೆ ತಿಳಿಸ್ಕೊಡಿ. ಹೆಚ್ಚಿಗೆ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕಟ್ ಮಾಡ್ತಾ ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.